ಚೀಫ್ ಪಠಣವನ್ನು ಪ್ರದರ್ಶಿಸ್ತೀವಿ. ಯಾಕಂತಂದ್ರೆ ಕಮಟುವಿಕೆ ಪ್ರಯೋಗನೇ ಮಾಡತ್ತೇವೆ. ಇದು ಚೀಫ್ ಕಾಕೆಟ್. ಇದ್ರೊಳಗೆ ಇದು ಯಾಕೆ ಹಿಂಗಿರ್ತದೆ ಅಂತಂದ್ರೆ ಇದ್ರೊಳಗೆ ನೈಟ್ರೋಜನ್ ಅಂತ ಅನಿಲವನ್ನು ಹಾಕಿರ್ತಾರೆ. ಯಾಕಂದ್ರೆ ಇದ್ರೊಳಗೆ ನೈಟ್ರೋಜನ್ ಹಾಕಿರ್ತಾರೆ ಅಂತಂದ್ರೆ ಇದ್ರೊಳಗೆ ಫಸ್ಟ್ ಆಫ್ ಆಲ್ ಇದ್ರೊಳಗೆ ಕರಿದ ಪದಾರ್ಥ ಇರ್ತೈತಿ. ಅದು ಕಮಟುವಿಕೆ ಒಳಗಾಗಬಾರ್ದು ಅಂತಂದ್ರೆ ಅದಕ್ಕೆ ಇದ್ರೊಳಗೆ ನೈಟ್ರೋಜನ್ನ ಅನಿಲವನ್ನು ಬೆರೆಸಿರ್ತಾರೆ. ಬಹಳ ದಿನಗಳ ಕಾಲ ಇದು ತನ್ನ ರುಚಿ ಮತ್ತು ತನ್ನ ವಾಸನೆಯನ್ನ ಕೆಡಿಸ್ಕೋಬಾರ್ದು ಅಂತಂದ್ರೆ ಇದಕ್ಕೆ ನೈಟ್ರೋಜನ್ ಅನಿಲವನ್ನ ಹಾಕಿರ್ತಾರೆ. ನೋಡ್ರಿ ಇದು ಹಿಂಗೆ ನಾವು ಪುಷ್ ಮಾಡಿದ್ರು ಹೊಡಿಯುತ್ತಿಲ್ಲ. ಸಮುದ್ರಕ್ಕೆ ಉಂಟಾಗಬಾರ್ದು ಅಂತ ಏನ್ ಮಾಡಿರ್ತಾರೆ, ನೈಟ್ರೋಜನ್ ಅನಿಲವನ್ನು ಹಾಕಿ ಬಹಳ ದಿನಗಳ ತನಕ ಆ ವಸ್ತು ಬಾಳಿಕೆ ಬರ್ಬೇಕಂತ ಹೇಳಿ ಸೇರ್ಪಡೆ ಮಾಡಿರ್ತಾರೆ ನೈಟ್ರೋಜನ್ ಅನಿಲವನ್ನು. ಹೌದಾ? ಒಂದ್ಸಲ ಓಪನ್ ಮಾಡಿ ಏನಾಗೈತೆ, ಓಪನ್ ಮಾಡಿ ನೋಡಿ. ಇವಾಗ ಏನಾದ್ರು ನೈಟ್ರೋಜನ್ ಇಂದ ಹೋಗ್ಬಿಡ್ತು. ಹೌದಿಲ್ಲ? ನೈಟ್ರೋಜನ್ ಇಂದ ಹೋಗ್ಬಿಟ್ಟು ಬಹಳ ಶಕ್ತಿ ಇಲ್ಲ.